ರಾಮದುರ್ಗ ತಾಲೂಕಿಂದ ನಾನು DCC ಬ್ಯಾಂಕಿನ ಚುನಾವಣೆಗೆ ನಿಂತಿದ್ದೆ. ಕಾರಣಾಂತರದಿಂದ ಮತ್ತು ವೈಯಕ್ತಿಕ ಕಾರಣದಿಂದ ಇವತ್ತಿಂದ ನಾನು ನಾಮಪತ್ರವನ್ನು ಹಿಂದೆ ಪಡೆದೆ. ಯಾಕೆ ಸರ್? ವೈಯಕ್ತಿಕ ಕಾರಣದಿಂದ ಮುಂದೆ ರಿಷಬಲ್ ಆಗ್ತಾ ಇರ್ತದೆ. ಆಮೇಲೆ ಅಕಸ್ಮಾತ್ ಹೆಚ್ಚು ರಿಸಲ್ಟ್ DCC ಬ್ಯಾಂಕಿಗೆ ಸೋತಾಗ ಮಂತ್ರಿ ಯಾಕೆ ಮಾಡೋದು ಕಾರಣನೂ ಬರ್ಬೋದು. ಮಂತ್ರಿ ಖಾತೆ ಸಲುವಾಗಿ ಏನು ಸರ್ ಕೊಡಬಾರ್ದು. ಯಾರು ತಗೊಳ ಮುಂದೆ ಮುಂದಿನ ಹೇಳ್ತೀನಿ. ಇನ್ನ ಟೈಮ್ ಉಸ್ತುವಾರಿ ಸಚಿವರು ಬೇರೆ ಯಾವ್ದೋ ಕಾರಣ ಕೂತಿದ್ರು, ಬೇರೆ ಏನೋ ಕೆಲಸ ಅಲ್ಲ. ಹತ್ರ ನಾನು ಈ ವಿಚಾರ ಮಾತಾಡಿಲ್ಲ. ಬೇರೆ ಏನೋ ನಮ್ಮ ರಾಮದುರ್ಗ ತಾಲೂಕು ಕೊಡ್ಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು, ಅದಕ್ಕೆ ಮಾತಾಡ್ಬೋದು. ಈಗ ಸೋಲಿನ ಭೀತಿ ನನಗೆ ಇಲ್ಲ. ಸೋಲಿನ ಭೀತಿ ಮಕ್ಕ ಹಿಂಗೆ ಇರ್ತಾ ಇತ್ತು. ಚೆನ್ನಾಗಿ ನಗನಗ್ತಾನೆ ಇದ್ದೀನಿ, ಬಹಳ ಖುಷಿಯಾಗಿದ್ದೀನಿ. ನಾನು ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ. ಐ ಆಮ್ ವೆರಿ ಹ್ಯಾಪಿ. ಕಾರಣಾಂತರಗಳು ಬೇಕಾದಷ್ಟು ಕಾರಣ ಇರ್ತಾವಲ್ಲ, ನಿಮ್ಗೆಲ್ಲ ಹೇಳಕ್ ಹೋಗಲ್ಲ. ಅಂತ ಹಂಗೆ ತಿಳ್ಕೊಳ್ಳಿ. ಏನಂತ ಹಂಗೆ ತಿಳ್ಕೊಂಡ್ರೆ ಸಚಿವ ಸ್ಥಾನ ಸಲುವಾಗಿ ಇದನ್ನ ಮಾಡಿದ್ರ ಸರ್? ಸಚಿವ ಸ್ಥಾನ ಸಲುವಾಗಿ ಸಚಿವ ಸಂಪುಟ ಇದೆ. ಆ ಟೈಮ್ನಾಗ ನಾವು ಈ ಚುನಾವಣೆ ರಿಸ್ಕ್ ತಗೊಂಡು ಸ್ವಲ್ಪ ಹೆಚ್ಚು ಕಡೆ ನಮ್ಮ ಆಗದೆ ಇರೋರಲ್ಲ, ಅವ್ನು DCC ಬ್ಯಾಂಕ್ ಸೋತಿದ್ದಾನ್ರಿ, ಅವ್ನಿಗೆ ಯಾಕೆ ಮಿನಿಸ್ಟ್ರಿ ಕೊಡೋದು ಅಂತ ಅಪಾದನೆ ಹೊರಡ್ತಾರೆ. ಆಗತ್ತೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ನಾನಂತೂ ಇರ್ತೀನಿ. ಅಲ್ಲ ಈ ಸರಿ ನೋಡ್ರಿ, ಒಬ್ಬರು ನನಗೆ ಸೋಲ್ಸ್ಕೊಂತ ಅವ್ರು ಸೋಲ್ಸ್ಕೊಂಡು ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ. ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿತೂರಿ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ಪಿತೂರಿಗೆ ಯಾಕೆ ನಾವು ಬಲಿಪಡಿಸುವ ಆಗ್ಬೋದು. ಜಿಲ್ಲಾ ಕಾಂಗ್ರೆಸ್ ಸರ್ 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 ಯಾವ ಖಾತೆಗಿಂತ ಮಂತ್ರಿ ಮಾಡಿ ಸಾಕು, ಆಮೇಲೆ ಖಾತೆ ಸರ್ ಜಿಲ್ಲಾ ಕಾಂಗ್ರೆಸ್ ಅವ್ರು ಹಿರಿಯ ನಾಯಕರು ನೀವು. ಯಾಕೆ ಈ ಸರಿ ಸಚಿವ ಸ್ಥಾನ ಸಿಗುತ್ತಾ ಇಲ್ಲ? ನಿಮ್ಗೆ ಕನ್ಫರ್ಮ್ ಇದಿಲ್ಲ ಸರ್? ನಾನು ಸಿಗುತ್ತೆ ಅಂತ ನಾನು ಭಾಳ ಆಸೆ ಪಟ್ಕೊಂಡಿದ್ದೀನಿ. ಹಾಂ ಸರ್, ಕೆಲವ್ರು ಏನೋ ನಿಮ್ಗೆ ಬ್ಯಾಡ ಅಂತಿದ್ದಾರೆ ಅಂತ. ಅವ್ರಿಗೆ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ನಾನು ಜಾರಕಿಹೊಳಿ ಅವ್ರ ಟೀಮು ಇಲ್ಲ, ಸೌದಿ ಟೀಮು, ನಾನು ಸಿದ್ದರಾಮಯ್ಯ ಟೀಮ್ ಅವತ್ತಿಂದ ಹೇಳ್ತಾ ಇದ್ದೀನಿ. ರಾಮದುರ್ಗ ಫಲಿತಾಂಶದಲ್ಲಿ ನಿಮ್ಮ ಮತಗಳ ನಿರ್ಣಾಯಕ ಆಗುತ್ತೆ ಅಂತ ಅದು ಆಗ್ಬೋದು ಹೇಳಕ್ಕೆ. ಎಷ್ಟು ಜನ ಇದ್ದಾರೆ ಸರ್ ತಮ್ಮ ಜೊತೆ? ಎಷ್ಟು ಜನ ಇದ್ದಾರೆ ಸರ್? ನಮ್ಮ ಜೊತೆ 12 ಜನ ಇದ್ದಾರೆ. 12 ಜನ ಯಾರ ಕಡೆ ಬರೋದು ಆಮೇಲೆ ಹೇಳ್ತೀನಿ. ಈಗ ಮಜಾ ಬರಲ್ಲ. ಲಾಸ್ಟ್ ಒಳಗೆ ಹೇಳಿದ್ರೆ ಮಜಾ ಅಲ್ಲ ಯಾವ್ದೋಡ ಅದೇ ರೀತಿ ಲಾಸ್ಟ್ ಮಿನಿಟ್ ನಾನು ಹೇಳ್ತೀನಿ. ಅಶೋಕ್ ಪಟ್ಟಣ ಅವರು ಮಂತ್ರಿ ಅವರು ಪಕ್ಕ ಅಂತ ನಾನು ನಿಂತ್ಕೊಂಡಿದ್ದೀನಿ. ಹೈಕಮಾಂಡ್ ಬಿಟ್ಟಿದ್ದು ಈಗ ಇನ್ನೇನು ಬಹಳ ಜನ ಕರಿಕೋಟ್ ಹಾಕೊಂಡು ಹೋಗಿರ್ತಾರೆ, ಅವ್ರ ಹೆಸರೇ ಇರಲ್ಲ. ಹಂಗಾಗ್ಬಾರ್ದು. ನಾವು ಪಾಂಡಾಗ ಇರ್ತೀವಿ, ಗುಲಾಬ್ ಬಂದ್ರೆ ಹೋಗ್ತೀವಿ, ಮಂತ್ರಿ ಪಾಂಡ ಪ್ರತಿಜ್ಞೆ CM ಬದಲಾವಣೆಗೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಯಾರು ಸದ್ಯಕ್ಕೆ ಏನು ಆಗಲ್ಲ. ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ. ಬಹಳ ಖುಷಿಯಾಗಿ ನೋಡ್ತಾ ಇದ್ದೀನಿ. ಏನು ಬೇಸರ ಇಲ್ಲ.